ನಮ್ಮ ಮೇಡಮ್ ಬಗ್ಗೆ ಹೇಳ್ಬೇಕಂತಂದ್ರೆ ಇವರು ಒಂದು ಅತ್ಯುತ್ತಮವಾದ ಚೈತನ್ಯ ಅಂತ ಹೇಳ್ಕೊಳಕ್ಕೆ ತುಂಬಾ ಖುಷಿ ಆಗುತ್ತೆ ನಮ್ಗೆ. ಯಾಕೆ ಅಂದ್ರೆ ಇವರು ಒಬ್ಬ ಶಿಕ್ಷಕರಾಗಿ ಏನಪ್ಪಾ ಅಂದ್ರೆ ಬೇರೆಯವ್ರಿಗೆ ಧ್ಯಾನ ಪ್ರಚಾರ ಹೇಳ್ತಾ ಒಂದು ಪುಸ್ತಕಗಳನ್ನ ಅವರು ಯಾರಿಗೆ ಏನಾದ್ರೂ ಎಲ್ಲಾದ್ರೂ ಗೊತ್ತಿಲ್ಲ ಪುಸ್ತಕದ ಬಗ್ಗೆ ಮಾಹಿತಿ ಅಂದ್ರು ಆ ಪುಸ್ತಕದ ಬಗ್ಗೆ ಮಾಹಿತಿನೂ ಸಹ ತಿಳಿಸ್ಕೊಳ್ತಾ ಒಂದು ಶಾಲೆಯಲ್ಲಿ ಶಿಕ್ಷಣವನ್ನು ಕೊಡ್ತಾ ಆ ಮಕ್ಕಳಿಗೆ ನೋಡಿ ಮಾಸ್ಟರ್ಸ್, ನಾವೆಲ್ಲರೂ ಯಾರ್ದಾರು ಬರ್ಡೇ ಆತಂದ್ರೆ ಕೇಕ್ ಕಟ್ ಮಾಡೋದ್ ನೋಡಿದೀವಿ ಮಾಸ್ಟರ್ಸ್ ನಾವೆಲ್ಲರೂ. ಈಗ ಕೇಕಿಗೆ ಹೆಗ್ ಹಾಕ್ತಿರ್ತಾರೆ ಮಾಸ್ಟರ್ಸ್. ಹಾಗಾಗಿ ಕೇಕಿಗೆ ಹೆಗ್ ಹಾಕೋದ್ರಿಂದ ಈಗ ಒಂದು ಬೇಕರಿ ಇರುತ್ತೆ ಅಂತ ಅನ್ನೋದಾದ್ರೆ ಕೇಕ್ ನ ಹೆಗ್ ಹಾಕೋರು ಎಗ್ಲೆಸ್ ಎಗ್ ಜೊತೆಗೆ ಇರೋದನ್ನ ಮಾಡೋರು ಒಬ್ಬರೇ ವ್ಯಕ್ತಿ ಆಗೋದ್ರಿಂದ ಅಲ್ಲಿ ಮನಸ್ಥಿತಿ ಏನು ಬದಲಾಗೋದಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಲಲಿತಾ ನಾರಾಯಣ ಒಗ್ಗ ಮೇಡಮ್ ಅವರು ಯಾವ ರೀತಿ ಮಾಡ್ತಿದಾರೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಅವರ ಬರ್ಡೇಯನ್ನ ಒಂದು ಕಲ್ಲಂಗಡಿ ಹಣ್ಣನ್ನ ಕಟ್ಟು ಮಾಡೋದ್ರಿಂದ ಮೂಲಕ ಅವರ ಬರ್ತ್ಡೇನ ಸೆಲೆಬ್ರೇಷನ್ ಮಾಡ್ಕೊಂತಿದ್ದಾರೆ. ಈ ತರ ಎಲ್ಲ ವಿಚಾರಗಳನ್ನು ತಿಳಿದಾಗ ತುಂಬಾ ಖುಷಿ ಆಗುತ್ತೆ. ಧ್ಯಾನಕ್ಕೆ ಬಂದು ಎಂತೆಂತ ಬದಲಾವಣೆಗಳನ್ನು ತೆಗೆದುಕೊಂಡಿದೀವಿ. ಅದೇ ರೀತಿ ಅವರ ಮನೆಯ ಮೇಲೆ ಒಂದು ಅಖಿಲ ಪಿರಮಿಡ್ ಧ್ಯಾನ ಮಂದಿರವನ್ನ ಕಟ್ಟಿಸಿ ಅತ್ಯುತ್ತಮವಾದ ಸೇವೆಯನ್ನು ಮಾಡ್ತಾ ಇದ್ದಾರೆ. ಒಂದು ಮಂಡಲ ಧ್ಯಾನ ಆಗಿರ್ಬೋದು, ಅವರು ಕ್ಲಾಸ್ ತಗೊಳ್ತಾ ಇದ್ದಾರೆ. ಅದೇ ರೀತಿ ಅವರು ಒಂದು ಬೇರೆ ಮಾಸ್ಟರ್ಸ್ಗೆ ಧ್ಯಾನಿಗಳಿಗೆ ಅಲ್ಲಿ ಹೋಗಿ ಧ್ಯಾನವನ್ನ ಮಾಡ್ಕೊಳ್ಳಕ್ಕೆ ಅವಕಾಶನೂ ಸಹ ಕೊಡ್ತಿದ್ದಾರೆ. ಇಂಥ ಮೇಡಮ್ನ ನಾವು ನಮ್ಮ ವೇದಿಕೆಗೆ ಬರ್ಮಾಡ್ಕೊಳ್ಳಕ್ಕೆ ತುಂಬಾನೇ ಖುಷಿ ಆಗುತ್ತೆ. ಮ್ಯಾಮ್ ಸ್ವಾಗತ ಸುಸ್ವಾಗತ ಮ್ಯಾಮ್ ನಮ್ಮ ವೇದಿಕೆಗೆ. ಮೇಡಮ್ ಲಲಿತಾ ಹೋಗ ಮೇಡಮ್ ದಯಮಾಡಿ ಉಪನ್ಯಾಸವನ್ನ ಪ್ರಾರಂಭ ಮಾಡಿ. ಥ್ಯಾಂಕ್ ಯು ಮೇಡಮ್. ಗೀತಾ ಮೇಡಮ್ ಅವರು ನನ್ನ ಮೇಲಿನ ಒಂದು ಅಭಿಮಾನದಿಂದ ಇಷ್ಟೆಲ್ಲ ಹೇಳ್ತಾ ಇದಾರ. ಮೇಡಮ್ ಅಷ್ಟೊಂದೇನು ಬೇಕಾಗಿಲ್ಲ. ಯಾಕಂದ್ರೆ ಮುಂಚೆನೆ ಹೇಳಿದ್ದೆ ಮೇಡಮ್ಗೆ, ನನಗೆ ಕಾಲ್ ಮಾಡಿದಾಗ ನಾನು ಬದಾಮಿಯಲ್ಲಿದ್ದೆ. ಹೆಚ್ಚು ಕಮ್ಮಿ ಒಂದು 350 ಕಿಲೋಮೀಟರ್ ಜರ್ನಿ ಮಾಡಿದ್ವಿ ಬೆಳಗ್ಗಿಂದ ಇವತ್ತು. ಅದಕ್ಕೆ ಹೇಳಿದ್ದೆ ನಾನು 9:30ಗೆ ಜಾಯ್ನ್ ಆಗ್ತೀನಿ ಅಂತ. ಓಕೆ, ಥ್ಯಾಂಕ್ ಯು ಮೇಡಮ್. ನಿಜಕ್ಕೂ ಈ ಒಂದು ಅವತಾರ್ ಫೌಂಡೇಶನ್ ಅನ್ನೋದು ಆ ಒಂದು ನಿರ್ವಾಹಕರು ಮತ್ತೆ ನಿರ್ಮಾತೃ ಎಲ್ಲರಿಗೂ ಕೂಡ ಒಂದು ಕೃತಜ್ಞತೆ ಅರ್ಪಿಸ್ಲೇಬೇಕು. ಯಾಕಂದ್ರೆ ನೋಡ್ರಿ, ಇವತ್ತು ಎಂಪ್ಲಾಯೀಸ್ಗಾಗಿನೇ ಒಂದಿಷ್ಟು ಅವ್ರಿಗೆ ಮೀಸಲಾಗಿಡೋಣ ಅಂತ ಹೇಳಿ ಈ ಒಂದು ಸೆಷನ್ ಅನ್ನು ಸ್ಟಾರ್ಟ್ ಮಾಡಿದ್ದೀವಿ ಅಂತ ಹೇಳಿದ್ರು. ಆಮೇಲೆ ಈ ಒಂದು ಮಹಾತಾರ್ ಫೌಂಡೇಶನ್ ಕಡೆಯಿಂದ ಮೇಡಮ್ ಆ ಥೆರಪಿಗಳನ್ನ ಮತ್ತು ಲೈವ್ ಆಗಿ ಪ್ರೋಗ್ರಾಮ್ಗಳನ್ನ ವರ್ಕ್ಶಾಪ್ ಗಳನ್ನ ಕಂಡಕ್ಟ್ ಮಾಡ್ತಾ ಇದ್ದಾರ. ನಿಜಕ್ಕೂ ಎಲ್ಲಿಯೇ ಒಂದು ಧ್ಯಾನ, ಸಜ್ಜನ ಸಾಂಗತ್ಯ ಮತ್ತು ಪ್ರಸಾದ ಈ ತರದ್ ಇರುತ್ತೆ ಹೊರತು ಇದ್ರಲ್ಲಿ ಈ ತರ ಟ್ರೀಟ್ಮೆಂಟ್ ಕೂಡ, ಯಾಕಂದ್ರೆ ಸಿವಿಯರ್ ಆದವ್ರಿಗೆ ಟ್ರೀಟ್ಮೆಂಟ್ ಬೇಕಾಗುತ್ತೆ. ತೀರಾ ಸಿವಿಯರ್ ಇರೋರಿಗೆ ಅವ್ರು 8 ತಾಸು 10 ತಾಸು ಕುತ್ಕೊಂಡು ಧ್ಯಾನ ಮಾಡೋ ಸ್ಥಿತಿಯಲ್ಲಿ ಇರ್ಲಿಕ್ಕಿಲ್ಲ. ಹಂಗಾದಾಗ ಅವ್ರಿಗೆ ಬೇಗ ಕ್ಯೂರ್ ಆಗ್ಲಿಕ್ಕೆ ಈ ತರದ ಮಾರ್ಗ ಕೂಡ ಬಹಳ ಒಳ್ಳೇದನ್ನೇ ಮಾಡ್ತಾ ಇದ್ದಾರೆ. ಈ ದಿನ ನಮ್ಗೆ ಮೇಡಮ್ ಅವ್ರು ಹೇಳಿದ್ರು ನಮ್ಮ ಧ್ಯಾನದ ಅನುಭವಗಳನ್ನ, ಧ್ಯಾನಕ್ಕೆ ಹೆಂಗ್ ಬಂದಿದೆ, ಧ್ಯಾನದಿಂದ ಆದಂತ ಒಂದಷ್ಟು ಪರಿವರ್ತನೆ, ಬದಲಾವಣೆ ಅನ್ನಂಗಿಲ್ಲ, ಇದನ್ನ ಪರಿವರ್ತನೆ. ಬದಲಾವಣೆ ಅಂದ್ರೆ ಅಲ್ಪ ಸ್ವಲ್ಪ ಆಗಿರೋ ಬದಲಾವಣೆ, ಪರಿವರ್ತನೆ ಅಂದ್ರೆ ಯೂಟರ್ನ್. ನಿಜಕ್ಕೂ ಹೆಂಗಿತ್ತು ಜೀವನ ಅಂದ್ರೆ ಧ್ಯಾನ ಪರಿಚಯ ಆಗಕ್ಕಿಂತ ಮುಂಚೆ ಮೊದಲನೇದಾಗಿ ನಮ್ಮೆಲ್ಲರ ಪರಮ ಪೂಜ್ಯ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಮತ್ತು ಮಾತೆ ಸ್ವರ್ಣಮಾಲಾ ಅಮ್ಮನವರ ಪಾದ ಪದ್ಮಗಳಿಗೆ ಭಕ್ತಿಪೂರ್ವಕ ಹಣೆ ಹಚ್ಚಿ ನಮಸ್ಕರಿಸುತ್ತಾ, ಜನ್ಮ ನೀಡಿದ ತಂದೆ ತಾಯಿಗಳನ್ನು ಕೃತಜ್ಞತೆಯಿಂದ ನಮಿಸುತ್ತಾ, ಆಧ್ಯಾತ್ಮಿಕ ಮಾರ್ಗವನ್ನು ತೋರಿದ ಮಗಳು ಅಖಿಲಾಳನ್ನು ಹೃದಯದಲ್ಲಿ ಕೃತಜ್ಞತೆಯಿಂದ ನೆನೆಯುತ್ತಾ, ನಮ್ಮೆಲ್ಲ ಧ್ಯಾನ ಮಿತ್ರರಿಗೆ ನನ್ನ ನಮಸ್ಕಾರ ಅರ್ಪಿಸುತ್ತಾ, ನನ್ನ ಹೆಸರು ಪರಿಚಯ ಆಗಿದ್ದ ತಮ್ಗೆ, ನನ್ನ ಹಿಂದೆ ಕಾಣ್ತಕ್ಕಂಥದ್ದು ಶ್ರೀ ಅಖಿಲ ಪಿರಮಿಡ್ ಧ್ಯಾನ ಕೇಂದ್ರ ಗಂಗಾವತಿ. ಇದೊಂದು ಧ್ಯಾನ ಮಂದಿರ. ನಿಜಕ್ಕೂ ಇದು ನನ್ನ ಒಂದು ಕನಸಾಗಿತ್ತು, ಮನೆ ಮೇಲೆ ಒಂದು ಪಿರಮಿಡ್ ಬರ್ಬೇಕನ್ನೋದು. ಯಜಮಾನ್ರಿಗೆ ಹೇಳಿದ್ದೆ, ಮದುವೆ ಆದಾಗಿಂದ ನಾನು ಏನು ಕೇಳಿಲ್ಲ ನಿಮ್ಗೆ, ನನಗೆ 1 ಕೋಟಿ ರೂಪಾಯಿ ಮನೆ ಬೇಕು, ಅದು ಪಿರಮಿಡ್ ಡೂಪ್ಲೆಕ್ಸ್ ಪಿರಮಿಡ್ ಹೌಸೇ ಬೇಕು ಅಂತ ಕೇಳಿದ್ದೆ. ಡೂಪ್ಲೆಕ್ಸ್ ಹೌಸ್ ಹೆಂಗಿರುತ್ತಂತ ಕೂಡ ನನ್ಗೆ ಐಡಿಯಾ ಇರಲಿಲ್ಲ. ಅಂತ ಮುಗ್ಧರ ಅನ್ಬೋದ ಅಥವಾ ಎಂದಡ್ರ ಅನ್ಬೋದ ಗೊತ್ತಿಲ್ಲ, ಆದ್ರೂ ಕೂಡ ನನಗೆ ಅದು ಬೇಕಂತಿತ್ತು. ಅದು ಈಗ ಅದರ 10 ಟೈಮ್ಸ್ ಅಲ್ಲಿ ನಿರ್ಮಾಣ ಆಗಿದೆ. ಪ್ರತಿ ಸಲ ಹುಣ್ಣಿಮೆಗೆ ಸಂಜೆ 6 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆ ತನಕ ಧ್ಯಾನ ಇರುತ್ತೆ. ಸಾಕಷ್ಟು ಮಾಸ್ಟರ್ಸ್ ಬಂದು ಅಲ್ಲಿ ಧ್ಯಾನವನ್ನ ಮಾಡಿ ಆ ಪ್ರಸಾದನ ವ್ಯವಸ್ಥೆ ಮಾಡ್ತೀವಿ. ಮತ್ತೆ ಸಂಡೇ ಗ್ರೂಪ್ ಮೆಡಿಟೇಷನ್ ಇರುತ್ತೆ. ಮತ್ತು ಬೇರೆ ಬೇರೆ ಮಾಸ್ಟರ್ಸ್ ಬಂದಾಗ ವಿಶೇಷವಾಗಿ ಕಾರ್ಯಾಗಾರಗಳನ್ನ ಮಾಡ್ತಾ ಇರ್ತೀವಿ. ಇದು ನಮ್ಮ ಧ್ಯಾನದ ಒಂದು ಪರಿಚಯ. ಅದಾದ್ಮೇಲೆ ನಾನು ಧ್ಯಾನಕ್ಕೆ ಬಂದದ್ದು ಬಹಳ ದುಃಖದಿಂದ ಬಂದೆ ಧ್ಯಾನಕ್ಕೆ. ಯಾಕಂದ್ರೆ ಬೇರೆ ಆಪ್ಷನ್ ಇಲ್ಲ ಅಂದಾಗ. ನೋಡ್ರಿ, ನಮ್ಮ ಒಂದು ಉತ್ತರ ಕರ್ನಾಟಕದ ಕಡೆ ಒಂದು ಮಾತೈತೆ, 4 ಮೂಲಿ ಸಮ ಇದ್ದಾಗ ದೇವ್ರು ನೆನಪಾಗಲ್ಲ, ಯಾರು ನೆನಪಾಗಲ್ಲ. 4 ಮೂಲಿ ಸಮ ಅಂದ್ರೆ ಎಲ್ಲ
ಆರೋಗ್ಯ, ಹೆಲ್ತ್, ವೆಲ್ತ್, ಸಂಬಂಧ ಬಾಂಧವ್ಯಗಳು ಎಲ್ಲವೂ ಕರೆಕ್ಟ್ ಆಗಿ ಚೆನ್ನಾಗಿ ನಡೀತಿತ್ತಂದಾಗ ಯಾರು ನೆನಪಾಗಲ್ಲ, ದೇವ್ರು ನೆನಪಾಗಲ್ಲ, ಯಾರು ನೆನಪಾಗಲ್ಲ. ಆದ್ರೆ ಎಲ್ಲಿ ಒಂದ್ ಕಡೆ ಕೊರತೆ ಆಗತ್ತೆ ನಮ್ಗೆ, ಆರೋಗ್ಯ ಕೈ ಕೊಡ್ಬೋದು, ಮಕ್ಕಳಿಂದ ಸಮಸ್ಯೆ ಆಗ್ಬೋದು, ಅಥವಾ ಸಂಬಂಧ ಬಾಂಧವ್ಯಗಳ ತೊಂದರೆ ಆಗ್ಬೋದು, ಅಥವಾ ದುಡ್ಡು ಪೂರ್ತಿ ಎಲ್ಲ ಕೊಚ್ಕೊಂಡೋಗಿ ಪಾಪರ್ ತರ ಆಗಿರ್ಬೋದು. ಏನಾದ್ರೂ ಈ ತರ ಆದಾಗ ಆವಾಗ ದೇವ್ರು ದುಂಡ್ರ ಅಂತ ಹುಡ್ಕೊಂಡು ಹೋಗ್ತಿವಿ. ಅಲ್ಲಿ ತಾನ ಏನಿಲ್ಲ. ಈಗ ನಾವು ಧ್ಯಾನ ಕಲಿಸ್ತೀವಿ ಅಂತ ಹೋದಾಗ ನಾವ್ ಧ್ಯಾನ ಹೇಳ್ಕೊಡ್ತೀವಿ ಬರ್ರಿ ಅಂದಾಗ, ಇಲ್ಲ ರೀ ನಮ್ಮನ್ ದೇವ್ರ ಚಲೋ ಇಟ್ಬಿಟ್ಟನ್ರಿ, ನಮಗ್ ಧ್ಯಾನ ಬೇಡ್ರಿ ಅಂದ್ರೆ ಧ್ಯಾನ ಮಾಡ್ತಾರಂದ್ರೆ ಇವ್ರಿಗೇನ ಆಗ್ಬಿಟ್ಟೈತೆ ಅಂತ ಅರ್ಥನ? ಇದು ಅವ್ರ ಅನಿಸಿಕೆ ಇರ್ಬೋದು ಅಷ್ಟೇ. ಅವ್ರನ್ನ ಒಳಗೊಳಗೆ ನಗು ಬರ್ತೈತೆ, ಓ ಧ್ಯಾನ ಮಾಡಂದ್ರೆ ಇವ್ರ ದೃಷ್ಟಿಯೊಳಗ ಹುಚ್ಚರ್ ತರ ಕಾಣ್ತಾರ, ಅಥವಾ ಇವ್ರಿಗೇನೋ ಆಗಿಬಿಟ್ಟೈತೆ, ಇವ್ರಿಗೇನೋ ಆಗಿ ಈ ಏನು ಇಲ್ದೇನೆ ಧ್ಯಾನಕ್ ಬಂದಾರ ಅನ್ನೋ ತರ ನೋಡ್ತಾರ ನಮ್ಮನ್ನ. ಧ್ಯಾನ ಪ್ರಚಾರಕ್ಕೆ ಹೋದಾಗಂತೂ ಬಹಳ ವಿಚಿತ್ರವಾದಂತ ಅನುಭವಗಳನ್ನ ಪಡ್ಕೊಂಡ್ವಿ ನಾವು. ಧ್ಯಾನ ಪರಿಚಯ ಆದ ತಕ್ಷಣನೇ ನನಗೆ 2000ರಲ್ಲಿ ಮಗಳು ಹುಟ್ಟಿದ್ಲು. 2009 ತನಕನೂ ಒಂದು ಕಣ್ಣೀರ್ನಲ್ಲಿ ಕೈ ತೊಳಿತಾ ಇದ್ದೆ. ಅಷ್ಟೊಂದು ದುಃಖ. ಯಾಕಂದ್ರೆ ಮಗಳಿಗೆ ಬೈ ಬರ್ತ್ 2 ಕಣ್ಣಿಗೆ ದೃಷ್ಟಿ ಇರ್ಲಿಲ್ಲ. ಎಲ್ಲರೂ ಅನ್ನೋರು ಬರೋರು ಸಿಂಪತಿ ತೋರ್ಸೋರು, ಅಯ್ಯೋ ಹೆಣ್ಣುಡುಗಿ ಕೆಲ್ಸ ಕಣ್ಣಿರ್ಬೇಕಾಗಿತ್ತು, ಹೆಣ್ಣುಡುಗಿ ಕೆಲ್ಸ. ಆ ಸಿಂಪತಿ ಕೇಳಿ ಕೇಳಿ ಒಂಥರ, ಓ ನನ್ಗಾಗಿ ಯಾರು ಕೊರಗ್ತಾರಲ್ಲ, ನನ್ಗೆ ಯಾರು ಸಿಂಪತಿ ತೋರಿಸ್ತಾ ಇದಾರಲ್ಲ ಅಂತ ಒಂದಿಷ್ಟು ಅಳು ಬರ್ದಿತ್ತು ಅವಾಗ. ಅದನ್ನ ದಾಟಿ ಇನ್ನೊಂದಿಷ್ಟು ಕಿವಿ ಮೇಲೆ ಚುಚ್ಚುತ್ತಿತ್ತು, ನನ್ನನ್ನ ಆಡ್ಕೊಳ್ಳೋದು. ಅವಾಗ ಇನ್ನೂ ಸತ್ತೋಗಂಗ್ ನೋವಾಗ್ತಿತ್ತು. ಅವಾಗ ಕೊನೆಗೆ ನಾನು ಏನ್ ತೀರ್ಮಾನ ಮಾಡ್ಬಿಟ್ಟೆ ಅಂದ್ರೆ, ಪಾಪುಗೂ ಏನ್ರೊಂದ್ ಮಾಡ್ಬಿಟ್ಟು ನಾನು ಸತ್ತೋಗ್ಬಿಡೋಣ ಅಂತ ನಾನು ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದೆ. ಅವಾಗ ಯಜಮಾನ್ರು ಒಂದು ಧೈರ್ಯ ಕೊಟ್ರು, ಇಲ್ಲ ಲಲಿತಾ, ಈ ಪ್ರಪಂಚದೊಳಗಿರೋ ಎಲ್ಲಾ ಮಕ್ಕಳು ABCD ಕಲಿತಾರ, ಎಲ್ಲರೂ ಅ ಕಲಿತಾರ, ಎಲ್ಲರೂ ಸಂಗೀತ ಕಲಿತಾರ, ಆದ್ರೆ ನಮ್ಮ ಮಗಳಿಗಾಗಿ ಬೇರೆ ಏನೋ ಒಂದ್ ಐತೆ, ನಾನ್ ನಿನ್ ಜೊತೆ ಇರ್ತೀನಿ ಅಂತ ಸಪೋರ್ಟ್ ಮಾಡಿದ್ರು ಅವತ್ತಿನಿಂದ ಇಲ್ಲಿ ತನಕ. ಅವರು ಕೂಡ ಧ್ಯಾನಿಯಾಗಿ ಅವ್ರು ಯಾವಾಗ್ಲೂ ನನ್ನ ಎಲ್ಲಾದ್ರೂ ಕರ್ಕೊಂಡೋದ್ರು ಹೇಳ್ತಿರ್ತಾರ, ಅಲ್ಲಿ ಮಾಸ್ಟರ್ಸ್ ಭೇಟಿಯಾದಾಗ ನಾನು ಡ್ರೈವರ್ ರೀ ಅಂತಂದು ಹೇಳ್ತಿರ್ತಾರ. ಮೇಡಮ್ ಅವ್ರು ಬಂದಾರ, ನಾ ಡ್ರೈವರ್ ಆಗಿ ಬಂದೆ, ಯಾಕಂದ್ರೆ ನಾ ಸ್ಟೇಜ್ ಮೇಲೆ ಕುಂತಿರ್ತೀನಿ, ಅವ್ರು ಬುಕ್ ಸ್ಟಾಲ್ ನೋಡ್ಕೊಂತಿರ್ತಾರೆ. ಅವ್ರು ಹೇಳ್ತಾರ ನಾನು ಇದಾಗಿ ಬಂದಿನಂತ. ಅವಾಗ ನಾ ಹೇಳ್ದೆ, ನೀವೇ ಶ್ರೀಕೃಷ್ಣ, ಸಾರಥಿ ಅಂದ್ರೆ ಶ್ರೀಕೃಷ್ಣ, ಎಲ್ಲವೂ ಮಾಡೋದು ಶ್ರೀಕೃಷ್ಣನೇ, ಅರ್ಜುನಂದ್ ಏನು ಇರಲ್ಲ ಅಲ್ಲಿ, ನಾನು ಅರ್ಜುನ ಅಂತಂದು ಅವ್ರಿಗೆ ಹೇಳಿದಾಗ ಅವ್ರು ಆತರ ಚೂಕಾಗಿ ಹೇಳಿದ್ರಿ, ನಾನು ಡ್ರೈವರ್ ಆಗಿ ಬಂದಿರ್ತೀನಿ ಅಂತಂದು. ಯಾಕಂದ್ರೆ ಅಂತಹ ವ್ಯಕ್ತಿ, ಯಾಕಂದ್ರೆ ನಮ್ಮ ಯಜಮಾನ್ರನ್ನ ತಾವೆಲ್ಲ ನೋಡೇ ಇರ್ತೀರಿ, ಅವ್ರ ಹೆಂಗೆ ಅಂದ್ರೆ ಈಗಿನ ಮುಖ ನೋಡಿರಿ, ಆದ್ರೆ ಧ್ಯಾನ ಪರಿಚಯಕ್ಕಿಂತ ಮುಂಚೆ ಇದ್ದಂತ, ನಾನು ಜೀವನ ಮಾಡಿದಂತ ಮುಖ, ಸುಮಾರು 23-24 ವರ್ಷಗಳ ಕಾಲ ಮದುವೆ ಆದ್ಮೇಲೆ ಅವರ ಒಂದು ಹೆಂಗೆ ಅಂದ್ರೆ ಉಗ್ರ ನರಸಿಂಹನ ಅಪರಾವತಾರ ಅಂತಹ ವ್ಯಕ್ತಿತ್ವ ನೋಡ್ರಿ. ನಾನು ಇವಾಗ ಕ್ಲಾಸ್ ಮಾಡ್ತಾ ಇದ್ದೀನಿ, ನನ್ನ ಪಕ್ಕದಲ್ಲಿ ಧ್ಯಾನ ಕೂತಾರ ಅವ್ರು. ಇವಾಗ ಜಸ್ಟ್ ಜರ್ನಿ ಮಾಡ್ಕೊಂಡ್ ಬಂದ್ವಿ, ನಾನು ಯಾವಾಗ್ಲೂ ಕ್ಲಾಸ್ ಹೇಳ್ತಾ ಇದ್ರೆ ಅವ್ರು ಧ್ಯಾನ ಕೂತ್ಕೊಂಡಿರ್ತಾರ, ಅದನ್ನ ಕ್ಲಾಸ್ ಹೇಳೋದನ್ನು ಕೇಳ್ತಾ ಇರ್ತಾರ ಅವರು. ಅಂತಹ ವ್ಯಕ್ತಿತ್ವಕ್ಕೆ ಅವರು ಗೋಲ್ಡ್ ಮೆಡಲಿಸ್ಟು, ಅಂದ್ರೆ ಬ್ಯಾಡ್ಮಿಂಟನ್ ಪ್ಲೇಯರು. ಆಮೇಲೆ ₹1 ಲಂಚ ತಗೊಳಂಗಿಲ್ಲ, ಒಬ್ಬರಿಗೂ ಸಲಾಂ ಹೊಡಿಯಲ್ಲ, ಅಂತಹ ಅಪರಂಜಿ ಅಂತ ಕರಿತೀನಿ ನಾನು ಅವ್ರನ್ನ. ಒಂದು ಕಲ್ಮಶ ಇಲ್ಲ, ಒಂದು ಫಿಟ್ಟಿಂಗ್ ಇಡೋದು, ಕ್ರಿಮಿನಲ್ ಮೈಂಡ್ ಅಂತ ಇರ್ತಾರ ನೋಡ್ರಿ, ಮಂದಿ ನೋಡಿದ್ರೆ ಗೊತ್ತಾಗ್ತಿಲ್ಲ ಅವ್ರನ್ನ, ಬಾಳದನಪ್ಪ ತಡೋಬಾಳ. ಆದ್ರೆ ಅವ್ರ ಅಂತಹ ಮಗು ತರ ವ್ಯಕ್ತಿತ್ವ. ಇವ್ರಿಗೆ ನಾನು ಧ್ಯಾನ ಕಲಿಸ್ಬೇಕಂತ 1 ವರ್ಷ ಅವ್ರಿಗೆ ಕಾಡಿಸಿದೆ ನಾನು ಧ್ಯಾನಮಾಚಕ್ರಕ್ಕೆ ಹೋಗಿ ಬಂದಾದ್ಮೇಲೆ. ಅದಕ್ಕಿಂತ ಮುಂಚೆ 2009ರಿಂದ ನನ್ಗೆ ಒಳಗಡೆ ಶುರು ಆಯ್ತು. ಅಂದ್ರೆ ಒಳಗಡೆ ವಾಯ್ಸ್ ಹೆಂಗ್ ಬರ್ತಿತ್ತಂದ್ರೆ, ಹುಡುಕು ಅಂತ ಬಂತು. ನಾನು 10 ವರ್ಷ ಹುಡುಗಿದ್ದಾಗ ತಮ್ಮ ಒಂದ್ ಇದ್ರಲ್ಲಿ ಹೇಳಿರ್ಬೋದು ಅನ್ಸುತ್ತೆ ನನಗೆ, ನಾನು ಈ ಭೂಮಿಗೆ ದೊಡ್ಡ ಕೆಲಸ ಮಾಡಕ್ ಬಂದಿದ್ಯಾ ಅಂತ. ಆ ವಾಯ್ಸ್ ಇಲ್ಲಿ ರಿಪೀಟ್ ಆಯ್ತು ಮತ್ತೆ ನನಗೆ. ಅದು ಅಂತರ್ಧ್ವನಿ, ಅಂತರಾತ್ಮನ ಸಂದೇಶ ಅಂತ ನನಗೆ ಧ್ಯಾನಕ್ಕೆ ಬಂದ್ಮೇಲೆ ಗೊತ್ತಾಯ್ತು. ಅವಾಗ ಹುಡುಕು ಅಂದ ತಕ್ಷಣನೇ ಹುಡುಕ್ಲಿಕ್ಕೆ ಶುರು ಮಾಡಿದೆ. 2 ವರ್ಷ ಗೌತಮ್ ಬುದ್ಧ ಹುಡುಕಿದ್ದ 5.5 ವರ್ಷ, ನಾನು ಎಷ್ಟು ವರ್ಷ 2 ವರ್ಷ ಹುಡುಕಿದೆ. ಲಕ್ಷ ದುಡ್ಡು, ನನ್ನ ರಜೆಗಳು, ನನ್ನ ಸಮಯ ಮತ್ತೆ ಶ್ರಮ ಎಲ್ಲವನ್ನ ಹಾಕಿ ನಾನು ಹುಡುಕಿದಾಗ ನನ್ಗೆ ಸಿಕ್ಕಿದ್ದು ರೇಖಿ, ಕರ್ಣರೇಖಿ, ಆಂಜಲಿಕ್ ಥೆರಪಿ, ಸೈಕಿಕ್ ಸರ್ಜರಿ, ಮೆಕ್ಸಿಕನ್ ಹೀಲಿಂಗ್, ಮೆಲ್ಕಿಜೆಡಿಕ್ ಟೆಕ್ನಿಕ್. ಇಷ್ಟನ್ನು ನಾನು ಕಲ್ತ್ಕೊಂಡೆ. ಆಮೇಲೆ ಕೊನೆಗೆ ಸಿಕ್ಕಿದ್ದು ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ. ಆ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅಂತಕ್ಕಂಥ ಆ ಮೇರು ಪರ್ವತ ಸಿಕ್ಕಾದ್ಮೇಲೆ ಇನ್ನು ಏನು ಕಾಣ್ಲಿಲ್ಲ ನನಗೆ. 2011ರಲ್ಲಿ ಪತ್ರಿ ಸರ್ ಅವ್ರನ್ನ ಮೀಟ್ ಆದ್ಮೇಲೆ ಎಷ್ಟೋ ಜನ್ಮಗಳ ಅವ್ರನ್ನ ಒಂದ್ ತಿಂಗಳಿಗೆ ಮತ್ತೆ ಅವ್ರನ್ನ ಭೇಟಿಯಾಗೋ ಅವಕಾಶ ಸಿಕ್ತು. ಆವಾಗ
ಅವರು ನನ್ನ ಎಷ್ಟೋ ಜನ್ಮಗಳ ಕರ್ಮವನ್ನ ಆ ಒಂದು ಕ್ಷಣದಲ್ಲೇ ಕಳೆದ್ರು ಮಹಾತ್ಮ ಅಂತ ಹೇಳ್ಬೋದು. ಅಲ್ಲಿಂದ ಇಲ್ಲಿ ತನಕ, ಯಾಕಂದ್ರೆ ಸಾಮಾನ್ಯರು ಮಾಡೋ ಕೆಲಸ ಅಲ್ಲ ಇದು. ಮತ್ತೆ ಯಾವಾಗ್ಲೂ PSS ಮಾಸ್ಟರ್ಸ್ ಏನಂದ್ರೆ ಯಾವಾಗ್ಲೂ ಸಾಹಸನ್ನೇ ಮಾಡ್ತಿರ್ತಾರಂತೆ. ಗೀತಾ ಅವ್ರಿಗೆ ಹೇಳಿದೆ ನಾನು, PSS ಮಾಸ್ಟರ್ಸ್ ಯಾವಾಗ್ಲೂ ಸಾಹಸವನ್ನೇ ಮಾಡ್ತಿರ್ತಾರೆ. ಯಾಕಂದ್ರೆ ನಾನು 9 ಒಳಗೆ ಊರ್ ಮುಟ್ತೀನೋ ಎಲ್ಲ ಡೌಟ್ ಐತೆ. ಯಾಕಂದ್ರೆ ಡೇ ಟೈಮಲ್ಲಿ ಓಡದಷ್ಟು ಕಾರು ನೈಟ್ ಟೈಮ್ ಓಡಲ್ಲ. ಅಷ್ಟು 160 ಕಿಲೋಮೀಟರ್ ಚಿಲ್ಲರೆ ಆಗುತ್ತೆ ಇಲ್ಲಿಂದ ಹೋಗ್ತಾ ಬರ್ತಾ. ಆಯ್ತು ಒಪ್ಕೊಂಡೆ, ಬರ್ತೀನಿ ಅಂತ ಹೇಳ್ದೆ. ನನ್ಗೇನ್ ಗಂಟವು, ನಾನು ಹೇಳ್ತಿರೋ ಜ್ಞಾನ ಸಿಗ್ಲಿ ಅಂತಂದ್ರೆ ಆ ಟೈಮ್ ಒಳಗಡೆ ಮುಟ್ತೀನಿ. ಅದೇ 320 ಕಿಲೋಮೀಟರ್ಸ್ ಹೋಗಿದ್ದು ಬಂದಿದ್ದು. ಅಷ್ಟೊಂದು ನಾವು ರೆಡಿ ಆಗಿದ್ದಾಗ ಯೂನಿವರ್ಸ್ ನಮ್ಗೆ ಕೊಟ್ಟೆ ಕೊಡುತ್ತೆ. ಹೆಂಗಂದ್ರೆ ಅಲ್ಲಿ ಧ್ಯಾನ ಪರಿಚಯ ಆದ ತಕ್ಷಣನೇ ಮನೆಯಲ್ಲಿ ಎಂತಹ ಪರಿಸ್ಥಿತಿ ಇತ್ತು ಅಂದ್ರೆ, ಜಾಯಿಂಟ್ ಫ್ಯಾಮಿಲಿ ತಮಗೆ ಗೊತ್ತೇ ಇರುತ್ತ. ಇನ್ನ ಆ ಒಂದು ಹಳ್ಳಿ ವಾತಾವರಣದಿಂದ ಬೆಳೆದು ಬಂದಂತ ಅತ್ತೆ ಇದ್ದಾಗ ಅವ್ರಿಗೆ ಎಜುಕೇಶನ್ ಇರಲ್ಲ. ಅವ್ರಿಗೆ ಯಾವ್ದು ತರನಾದ ಒಂದು ಆಧುನಿಕತೆ ಅಂದ್ರೆ ಈಗ 35 ವರ್ಷದಿಂದ ನನ್ನ ಮದ್ವೆ ಆಗಿ 36 ವರ್ಷ ಕಂಪ್ಲೀಟ್ ಆಗುತ್ತೆ ನಾಳೆ ಜುಲೈ 12ನೇ ತಾರೀಕಿಗೆ. ಅಷ್ಟು ವರ್ಷದ ಹಿಂದೆ ಈ ಆಧುನಿಕತೆ ಎಲ್ಲ, ಈ ಮೊಬೈಲ್ ಫೋನ್ ಅಲ್ಲ, ಟಿವಿ ಎಲ್ಲ ಏನೇನೂ ಇರ್ಲಾರ್ದಂತಹ ಸಮಯದೊಳಗಡೆ ಯಾವ ರೀತಿ ಜೀವನ ಮಾಡಿದೆ ಓಕೆ ನನ್ಗೆ ಅನಿಸ್ತಾ ಇತ್ತು. ಬರೀ ಅಳೋದೇ ನನ್ ಕೆಲಸ ಆಗ್ತಾ ಇತ್ತು. ಆದ್ರೆ ಧ್ಯಾನ ಅಂತ ಗೊತ್ತಾದ್ಮೇಲೆ ನಾನು ಸುಮ್ನೆ ಏನು ಹೇಳಕ್ ಹೋಗ್ಲಿಲ್ಲ, ಸುಮ್ನೆ ಕುತ್ಕೊಂಡು ಧ್ಯಾನ ಶುರು ಮಾಡಿದೆ. ಆವಾಗ ನಮ್ಮ ಮನೇಲಿ ಇರ್ತಕ್ಕಂತ ಜಗಳಗಳು, ಕದನ ವಿರಾಮ ತಗೊಂಡು ಅಂತ ಹೇಳ್ತಾರಲ್ಲ ದೇಶಗಳು, ಆ ರೀತಿ ಸೈಲೆಂಟ್ ಆಯ್ತು ಮನೆ. ಸೈಲೆಂಟ್ ಆದಾಗ ಯಾರಿಗೂ ಹೇಳದ್ ಬೇಕಾಗಿರ್ಲಿಲ್ಲ. ನೀನ್ ಸುಮ್ನಿರು, ನೀ ಕಸ ಹೊಡಿಬೇಡ, ನಾನ್ ಬಳಿತೀನಿ ಕಸ, ನೀನ್ ಸುಮ್ನಿರು, ಬೈಬೇಡ, ನಾನ್ ಮಾಡ್ತೀನಿ ಅಂತ ಹೇಳಿದ್ರು ಕೇಳಂಗಿಲ್ಲ. ಸುಮ್ನೆ ಧ್ಯಾನ ಮಾಡೋದ್ರಿಂದ, ಮನೆಯಲ್ಲಿ ಒಬ್ಬ ಹೆಣ್ಮಗಳು ಧ್ಯಾನ ಮಾಡೋದ್ರಿಂದ ಅದರ ವೈಬ್ರೇಷನ್ ಅನ್ನೋದು ಕಂಪ್ಲೀಟ್ ಆಗಿ ಆ ಇಡೀ ಮನೆಯನ್ನ ಆವರಿಸುತ್ತೆ. ಇದು ನನ್ನ ಸ್ವಂತ ಅನುಭವ. ನನ್ನ ಸಂಕಲ್ಪ ಏನಾಗಿತ್ತು, ನಮ್ದು ನಾನ್ ವೆಜಿಟೇರಿಯನ್ ಫ್ಯಾಮಿಲಿ. ನಮ್ಮ ಮನೆಯಲ್ಲಿ ಎಲ್ಲರೂ ನಾನ್ ವೆಜಿಟೇರಿಯನ್. ಮತ್ತೆ ಬಂಧು ಬಳಗ ಬೀಗ್ರೆಲ್ಲ ಅದೇ ಅಲ್ರಿ. ಇವಾಗ ಹೆಚ್ಚಾನೆಚ್ಚು ಬೀಗ್ರುಗಳು ಮನೆಗ್ ಬರ್ತಾರಂದ್ರೆ ಅವ್ರಿಗೆಲ್ಲ ನಾನ್ ವೆಜಿಟೇರಿಯನ್ ಮಾಡಿ ಹಾಕಿದ್ರೇನೆ ಖುಷಿ. ನಾವ್ ಏನ್ ಮಾಡಿದ್ರು ಅವ್ರಿಗೆ ಏನು ಲೆಕ್ಕಕ್ಕಿರಲ್ಲ. ನಾವು ತಿನ್ಬಾರ್ದು ಅಂತ ಬಿಟ್ವಿ. ಅಂದ್ರೆ ಈ ಧ್ಯಾನಕ್ಕಿಂತ ಮುಂಚೆ ನಮ್ಮ ಮನೆಯವರು ಅವ್ರ ಚಿಕ್ಕ ಬಾಲ್ಯದಲ್ಲಿನೇ ಬಸವಣ್ಣನ ಭಕ್ತರಾಗಿದ್ರಂತೆ. ಅವ್ರು ಅವಾಗೆ ಮಠಕ್ಕೆ ಹೋಗ್ತಿದ್ರಂತೆ ಪ್ರವಚನ ಕೇಳೋದಕ್ಕೆ. ಅಂತವ್ರಿಗೆ ಧ್ಯಾನ ಕಲಿಸ್ಬೇಕನ್ನ ನಂದಿತ್ತು. ಅವ್ರ ಕೊನೆಗೆ ನನ್ಗೆ ಹೆಂಗ್ ಸ್ಟ್ರಾಂಗ್ ಆಗಿ ಅಂದ್ರೆ, ಲಲಿತಾ ನಿನಗೆ ನಾನು ಧ್ಯಾನ ಮಾಡಕ್ ಬೇಡ ಅಂದಿಲ್ಲ, ಧ್ಯಾನಕ್ಕೆ ಹೋಗಕ್ಕೂ ಬೇಡ ಅಂದಿಲ್ಲ, ನೀ ಎಲ್ಲಿ ಹೋಗ್ತೀಯ ಕಳಿಸ್ಕೊಡ್ತೀನಿ, ನನಗ್ ಧ್ಯಾನ ಮಾಡನ್ ಬೇಡ ನೀನು, ನನಗೇನಾಗೈತಿ ಧ್ಯಾನ ಮಾಡಾಕ. ಅವರು ಹಂಗೆ ತಲೆಗಿತ್ತು, ಏನಾದ್ರು ಆದ್ರೆ ಧ್ಯಾನ ಮಾಡ್ಬೇಕಂತ. ಆರೋಗ್ಯವಾಗಿದ್ದೀನಿ, ನನ್ನ ಕೆಲಸನೇ ನನ್ನ ಪೂಜೆ. ಗೀತಾ ಮೇಡಮ್ ನಿಮ್ದೇ ಅನ್ಮ್ಯೂಟ್ ಆಗಿತ್ತು. ನಂದಲ್ಲ, ಬೇರೆ ಗೀತನವರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಓ ಸರಿ ನಾನು ಅನ್ಮ್ಯೂಟ್ ಮಾಡಿದೆ, ಅವ್ರಿಗೆ ಮ್ಯೂಟ್ ಮಾಡಿದೆ ತಗೊಳ್ರಿ. ಅಂತವ್ರಿಗೆ ಧ್ಯಾನ ಕಲಿಸ್ಬೇಕು ಅಂದಾಗ ದಿನ ಕಾಡ್ಸಿ ಕೊನೆಗೆ ನಾನು ಸೈಲೆಂಟ್ ಆಗ್ಬಿಟ್ಟೆ. ಆಯ್ತು. ಅವಾಗ ಅವ್ರಿಗೆ ನವೆಂಬರ್ ಅಲ್ಲಿ ಕಾಲ್ ಮುರ್ಕೊಂಡು ಕೂತ್ರು. 21 ದಿನ ಬ್ಯಾಂಡೇಜ್ ಹಾಕಿ ಕೂತ್ಕೊಂಡ್ರು. ಆವಾಗ ನಾನು ಅವಾಗಿಂದನೂ ಪುಸ್ತಕ ಪ್ರೇಮಿ. ನಾನು ಮದ್ವೆ ಆಗಿ ಬಂದಾಗ ಊಟ ಮಾಡುವಾಗ ಬುಕ್ ಓದೋದು, ಊಟ ಆದ್ಮೇಲೆ ಕೂಡ ಯಾರು ಕಟ್ಟಿಕ್ ಕುಂತ ಅಲ್ಲಿ ಅವ್ರ ಮನೆಗೆ ಹೋಗಿ ಟೈಮ್ ಕಳೆಯೋರು. ನಾನ್ ಮಾತ್ರ ಪುಸ್ತಕ, ನಾನು ಪುಸ್ತಕ. ಇವತ್ತು ಅದಕ್ಕೆ ಆ ಪ್ರೆಗ್ನೆಂಟ್ ಇದ್ದಾಗ ಓದೋದಕ್ಕೆ ಮಗ ಇವತ್ತು MS ಸರ್ಜನ್ ಆಗಿರೋದು. ಅಷ್ಟೊಂದು ಓದಿನ ಹುಚ್ಚಿತ್ತು. ಪುಸ್ತಕಗಳನ್ನ ತಂದು ಹಾಕಿದ್ದೆ. ನೋಡಿ ಆದ್ಮೇಲೆ ಅವರು ಕೂಡ ಬಹಳಷ್ಟು ಬದಲಾವಣೆ. ಅವ್ರಿಗಿದ್ದಂತ ಒಂದು ಕೋಲ್ಡ್ ಅಲರ್ಜಿ, ಡಸ್ಟ್ ಅಲರ್ಜಿಯನ್ನ ಕಳ್ಕೊಂಡ್ಮೇಲೆ ಅವ್ರಿಗೆ ಧ್ಯಾನದ ಮೇಲೆ ನಂಬಿಕೆ ಬಂತು. ಇಲ್ಲಾಂದ್ರೆ ಅಷ್ಟು ಸಲೀಸಾಗಿ ನಂಬತಕ್ಕಂತ ವ್ಯಕ್ತಿ ಅಲ್ಲ ಅವರು. ಅವ್ರನ್ನ ನಂಬಿಸೋದು ಒಂದೇ, ಕಲ್ಲನ್ನು ಕರಗಿಸೋದು ಒಂದೇ. ಅಂತಹ ಸ್ವಭಾವದ ವ್ಯಕ್ತಿ ಆಗಿದ್ರು. ಅವ್ರಿಗೆ ಸತ್ಯ ಗೊತ್ತಾದ್ಮೇಲೆ ಅವರು ಸರೆಂಡರ್ ಆದ. ಎಲ್ಲ ಪತ್ರಿ ಸರ್ಗೆ ಹೇಳಿದ್ರು, ನನ್ ಗುರು, ನನ್ ಕಡೆ ತೋರಿಸಿ, ನನ್ ಗುರು ಇವ್ರು, ನೀವ್ ಆಮೇಲೆ ಗುರು ಅಂತ ಹೇಳಿದ್ರು. ಆಕಿ ಗುರು ಅಂತ ಹೇಳಿದ್ರು. ಪತ್ರಿ ಸರ್ ಅಂತಂದು ಆಶ್ಚರ್ಯದಿಂದ ನೋಡಿದ್ರು ನಮ್ ಸರ್ನ. ಅಂತಹ ಬದಲಾವಣೆ, ಪರಿವರ್ತನೆ ಇದು. ಬದಲಾವಣೆ ಅಲ್ಲ ಅಂತ ಹೇಳಿದ್ನಲ್ಲ, ಪರಿವರ್ತನೆ. ಇಬ್ಬರ ಜೀವನದಲ್ಲೂ ಅಂತಹ ಪರಿವರ್ತನೆ ಆಯ್ತು. ಅದಕ್ಕಾಗಿ ನಾನು ಯಜಮಾನ್ರು ನಮ್ಮ ಕೊನೆ ಉಸಿರಿರೋ ತನಕ ಈ ಧ್ಯಾನ ವಿಶ್ವಕ್ಕೆ ನಮ್ಮ ಕಾಯ ವಾಚ ಮನಸ ನಾವು ನಮ್ಮನ್ನ ಅರ್ಪಿಸ್ಕೊಂಡ್ಬಿಟ್ಟಿವಿ. ಇನ್ನು ನಾನ್ ವೆಜ್ ಬಗ್ಗೆ ಹೇಳ್ತಾ ಇದ್ನಲ್ಲ,
ನಾನ್ ವೆಜ್ ಬಿಟ್ಟ ಮೇಲೆ ಎಂಥ ಜಗಳಗಳು, ಅವಮಾನಗಳು ಬಂದು ಬಂದು ಕೊನೆಗೆ ನಾವು ದೃಢವಾಗಿ ನಿಂತ್ವಿ. ನನ್ನ ಸಂಕಲ್ಪ ಏನಾಗಿತ್ತು, ನನ್ನ ಫ್ಯಾಮಿಲಿ ಅಂದ್ರೆ ಆ ಜಾಯಿಂಟ್ ಫ್ಯಾಮಿಲಿ ಎಲ್ಲದನ್ನು, ಆ ಎಲ್ಲಾ ಫ್ಯಾಮಿಲಿ ನಾನ್ ವೆಜ್ ಬಿಡ್ಬೇಕು, ಪ್ಯೂರ್ ವೆಜಿಟೇರಿಯನ್ ಆಗ್ಬೇಕು ಮತ್ತು ಧ್ಯಾನ ಕುಟುಂಬ ಆಗ್ಬೇಕು ಅಂತ. ಇವತ್ತು ನಮ್ಮ ಜೊತೆಲಿದ್ದಂತ ಮೈದ್ನ, ಅವ್ರ ಹೆಂಡತಿ, ಅವ್ರ ಮಕ್ಕಳು ಎಲ್ಲರೂ ಕೂಡ ಧ್ಯಾನಕ್ಕೆ ಬಂದಿದ್ರು. ಧ್ಯಾನಕ್ಕೆ ಬಂದು ನಾನ್ ವೆಜ್ ತಿಂತಿದ್ರಂತೆ. ನನ್ಗೆ ಗೊತ್ತಿರ್ಲಿಲ್ಲ ಇದು. ಯಾವಾಗ ಮೊನ್ನೆ ಡಿಸೆಂಬರ್ ನಲ್ಲಿ ನಾನು ಅವ್ರನ್ನ ಧ್ಯಾನಮಾಚಕರು ಕರ್ಕೊಂಡು ಹೋದೆ, ಕಂಪ್ಲೀಟ್ ಆಗಿ ಪ್ಯೂರ್ ವೆಜಿಟೇರಿಯನ್ ಆಗಿ ಅವರು ಧ್ಯಾನ ಕುಟುಂಬದವರಾದ್ರು. ನನ್ನ ಸಂಕಲ್ಪ ಅಷ್ಟು ವರ್ಷದಿಂದ ಮಾಡಿದ್ನೆಲ್ಲ ಸಂಕಲ್ಪ ನಾನು ಬೀಜ ಹಾಕ್ಬಿಟ್ಟಿದ್ದೆ. ಆ ಬೀಜ ಯಾವತ್ತು ಮೊಳಕೆ ಹೊಡಿತೈತೆ ಅಂತ ರೈತ ಯಾವತ್ತೂ ನೋಡಲ್ಲ. ರೈತನ ಕೆಲಸ ಏನು? ಬೀಜ ಬಿತ್ತದು. ಏನ್ ನಂಬಿಕೆ ಇರುತ್ತಾ? ಎಲ್ಲಾ ಬೀಜಗಳು ಮೊಳಕೆ ಹೊಡೆದು ವೃಕ್ಷ ಆಗಿ ಫಲ ಕೊಡುತ್ತೆ ಅನ್ನೋ ಮಾತ್ರ ಥಾಟ್ ಇರುತ್ತಲ್ಲ. ಎಲ್ಲೋ ಒಂದೋ ಎರಡೋ ಒಂದಷ್ಟು ಬೀಜಗಳು ಹೋಗ್ಬೋದು, ಗುಬ್ಬಿ ಕಚ್ಕೊಂಡು ಹೋಗ್ಬೋದು, ಅಥವಾ ಏನೋ ತಿಂದು ಹೋಗ್ಬೋದು, ಅಥವಾ ಒಣಗಿ ಏನೋ ಆಗ್ಬೋದು. ಆದ್ರೆ 90% ಮೊಳಕೆ ಹೊಡೆಯುತ್ತಲ್ಲ. ಅದೇ ತರ ನನ್ನ ಸಂಕಲ್ಪ ಸತ್ಯ ಆಯ್ತು. ಈ ಭೂಮಿ ಮೇಲಿರೋ ಒಂದು ಮನುಷ್ಯರಿಗೆ ಒಂದು ಸಾಧ್ಯ ಆಗೈತೆ ಅಂದ್ಮೇಲೆ ಅದು ಎಲ್ಲಾ ಮನುಷ್ಯರಿಗೂ ಸಾಧ್ಯ ಆಗುತ್ತೆ. ಅದನ್ನ ನಂಬಬೇಕು. ಪಿತಾಮಹ ಪತ್ರಿಜಿ ಅವರಿಗೆ ಹಿಂಗ್ ಸಾಧ್ಯ ಆಯ್ತು. ಈ ಒಂದು ವಿಪ್ಲವವನ್ನೇ ಸೃಷ್ಟಿ ಮಾಡಿದ್ರಲ್ಲ, ಒಂದು ಮೂಮೆಂಟ್ ಅನ್ನ ಸೃಷ್ಟಿ ಮಾಡಿದ್ರಲ್ಲ. ನಾವು ಒಂದೊಂದು ಲೋಕಗಳನ್ನ, ಗ್ಯಾಲಕ್ಸಿಗಳನ್ನ ಸೃಷ್ಟಿ ಮಾಡಿ ಬಂದವರು. ಮೇಲಿನ ಲೋಕದೊಳಗಡೆ ಇಟ್ಕೊಂಡು ಇಲ್ಲಿ ಕೈಲಾಗ್ಲಾರ್ದ ಹತ್ರ ಅಳತಾ ಕೂತ್ಕೊಂಡಿದ್ದೀವಿ. ಯಾಕೆಂದ್ರೆ ಅದು ನಮ್ಮ ಅಲ್ಲಿ ಡಿಸೈಡ್ ಆಗಿರುತ್ತೆ. ನಾವ್ ಇಲ್ಲಿ ಬಂದು ಏನ್ ಮಾಡ್ಬೇಕು, ನಾವು ದೇವ್ರ ಅನ್ನೋದನ್ನ ಮರಿಬೇಕು, ನಾವು ಬೆಳಕು ಅನ್ನೋದನ್ನ ಮರಿಬೇಕು, ನಾವು ಅತ್ಯಂತ ಶಕ್ತಿವಾನರನ್ನು ಮರಿಬೇಕು. ಇಲ್ಲಿ ಕೈಲಾಗ್ಲಾರ್ದಂತ ಅಜ್ಞಾನಿಗಳಾಗಿ ಕರ್ಮದ ಚಕ್ರದಲ್ಲಿ, ಜನನ ಮರಣ ಚಕ್ರದಲ್ಲಿ ಬಿದ್ದು ಒದ್ದಾಡ್ತಾ ಇರ್ತೀವಿ. ಅದಕ್ಕಾಗಿ ನಾವು ಧ್ಯಾನ ಮಾಡೋಣ. ರೆಗ್ಯುಲರ್ ಆಗಿ ಕೂತ್ಕೊಂಡು ಹೆಂಗಂದ್ರೆ ಪಾರ್ಟ್ ಆಫ್ ಲೈಫ್ ಮಾಡ್ಕೊಂಡು ಧ್ಯಾನ ಒಂದಿನ ಮಾಡ್ದೆ ಕೇಳ್ರಿ ಬೇಕಾದ್ರೆ ಯಾರಿಗಾದ್ರು, ಅವಾಗವಾಗ ಮಾಡ್ತೀವ್ರಿ ಅಂತಿರ್ತಾರೆ. ನಾನು ಅವ್ರಿಗೆ ಅವಾಗ ಊಟ ಮಾಡ್ತೀರಾ ಅಂತ ಕೇಳ್ತಿದ್ದೀನಿ. ಊಟ ಹೆಂಗ ಪ್ರತಿನಿತ್ಯ 3 ಒಪ್ಪತ್ತು ಮಾಡ್ತಿರಲ್ಲ, 3 ಒಪ್ಪತ್ತು ಯಾಕ್ರಿ? ಇನ್ನೊಂದ್ 2 ಒಪ್ಪತ್ತು ಮಿರ್ಚಿ ಮಂಡಕ್ಕಿ ಇದ್ರು ತಿಂತೀವಿ, ಅಥವಾ ಪಾನಿಪುರಿ ತಿನ್ನಕ್ ಹೋಗ್ತೀವಿ. ಅದನ್ನೆಲ್ಲ ಮಾಡ್ತೀವಲ್ಲ, ಬಾಡಿಗೆ ಬೇಕಲ್ಲ. ಅದಕ್ಕಾಗಿ ಒಂದು ಪಾರ್ಟ್ ಆಫ್ ಲೈಫ್ ಅಂತ ಧ್ಯಾನ ಅಂತ ತಗೊಂಡಾಗ, ಆ ಧ್ಯಾನ ಮಾಡಿದ 1 ಗಂಟೆ 2 ಗಂಟೆ ಧ್ಯಾನ ನಮ್ಮನ್ನ ಎಲ್ಲಿಂದ ಎಲ್ಲಿ ತಗೊಂಡೋಗ್ತೈತ್ರಿ? ಒಂದು ದೇವತಾ ಮೂರ್ತಿಯನ್ನಾಗಿ ಮಾಡುತ್ತೆ ಧ್ಯಾನ. ಅದನ್ನ ಕೊಟ್ಟಂತ ನೋಡ್ರಿ, ಯುಗ ಯುಗಗಳಿಂದ ಯಾರೆಲ್ಲ ಬಂದ್ರು. ಬಸವಣ್ಣವ್ರು ಬಂದ್ರು, ಶಂಕರಾಚಾರ್ಯರು ಬಂದ್ರು, ಎಲ್ಲಾರು ಬಂದು ಹಿಂಗೆ ನಡ್ಕೊಳ್ರಿ ಅಂತ ಹೇಳಿದ್ರೆ ವಿನಃ ಪ್ರಾಕ್ಟೀಸ್ ಮಾಡಿಸ್ಲಿಲ್ಲ. ಹಿಂಗ ಕುಂದ್ರ ಕಣ್ಣು ಮುಚ್ಕೊಂಡಂತ ಯಾರ ಹೇಳಲಿಲ್ಲ. ಕಳು ಮಾಡ್ಬೇಡ್ರಪ್ಪ, ಸುಳ್ಳು ಹೇಳ್ಬೇಡ್ರಪ್ಪ, ಪರವಸ್ತು ಆಸೆ ಪಡ್ಬೇಡ್ರಪ್ಪ. ಆಸೆ ಪಡ್ಬೇಡ್ರಪ್ಪ ಅಂದ್ರೆ ಒಳಗಿಂದ ಆಸೆ ಪಡಬೇಡ ಅಂತ ಬಂದ್ರೆ ಆಸೆ ಪಡಲ್ಲ. ಎಷ್ಟ ನೋಡ್ರಿ, ನಮ್ ಕಡೆ ಒಂದ್ ಮಾತೈತಿ, ಕಲ್ಕಿ ಮಾತು ಕಟ್ಟಿದ ಬುತ್ತಿ ಎಲ್ಲಿ ತನ ಬರುತ್ತಂತ ಹೇಳಿ, ಅಥವಾ ಗಿಡ ಹತ್ತರ್ನ ಎಲ್ಲಿ ತನ ಎತ್ತಕ್ಕಾಗತ್ತಂತ ಅಂದಾಗ ಅವ್ರಿಗೆ ಒಳಗಿಂದ ಬರ್ಬೇಕ್ರಿ ಅದು. ನಾನ್ ವೆಜ್ ತಿನ್ಬೇಡ್ರಿ ಅಂದ್ರೆ ಅವ್ರಿಗೆ ಕೇಳೋತನ ಚಂದ ಇರ್ತೈತೆ. ಆ ಜೂ ಮುಂದೆ ಕುತ್ಕೊಂಡಾಗ ಚಂದ ಅನ್ಸುತ್ತ. ಬಟ್ ಮನ್ಯಾಗ ಮಾಡಿದಾಗ, ಎಲ್ಲೋ ಪಾರ್ಟಿಗೆ ಹೋದಾಗ, ಇರ್ಲಿ ಬಿಡಿ ಇಲ್ಲಿ ಯಾರದ ತಿಂದ್ರಾಯ್ತು ಒಂದ್ ಸ್ವಲ್ಪ, ಪಕ್ಕದಲ್ಲಿದ್ರು ಅಲ್ಲಿ ಇರಂಗಿಲ್ಲ. ಯಾಕಂದ್ರೆ ಇಲ್ಲಿ ಬದ್ಲಾಗ್ಬೇಕು. ಇಲ್ಲಿ ಬದ್ಲಾದ್ರೆ ಎಲ್ಲ ಬದ್ಲಾಗುತ್ತೆ. ಆ ರೀತಿ ಬದಲಾವಣೆ ಬರ್ಬೇಕಂದ್ರೆ ಧ್ಯಾನ ಸಾಧನೆ ಮಾಡ್ಲೇಬೇಕು. ಜೊತೆಗೆ ಪುಸ್ತಕ. ಧ್ಯಾನ ನಮ್ಮ PSSM ನ 4 ಪಿಲ್ಲರ್ಗಳ್ರಿ: ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಸೇವೆ. ಧ್ಯಾನವನ್ನ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಊಟದಲ್ಲಿ ಉಪ್ಪಿನಕಾಯಿ ತರ ಇಟ್ಟಾರ್ರಿ. ಉಪ್ಪಿನಕಾಯಿ ಸ್ವಲ್ಪ 5 ನಿಮಿಷ ಧ್ಯಾನ, 20 ನಿಮಿಷ ಧ್ಯಾನ. ಜಾಸ್ತಿ ಮಾಡಿದ್ರೆ ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ ಕೆಲವು ಸಂಸ್ಥೆಗಳು ಕೇಳಿದೆ ನಾನು ಎಲ್ಲಾ ನೋಡಿ ಬಂದೀನ್ರಿ. ಹೋಗಿ ಎಲ್ಲಿ ಒಂದು ಹೊಸದಾಗಿ ಬರುತ್ತೋ ಅಲ್ಲಿ ಹೋಗ್ತೀನಿ. ನಾನು ಅಲ್ಲಿ ತಿಳ್ಕೊಂತೀನಿ ಏನೈತಂತ. ಅದು ಓಕೆ ಒಗ್ಗುತ್ತಾ, ಅದನ್ನ ಮುಂದುವರಿಸ್ತೀನಿ, ನಮ್ಮವ್ರನ್ನ ಕಳಿಸ್ತೀನಿ. ಮೊನ್ನೆ ತಾನೇ ನಾನು ಕೊಟ್ಟಾಲ, ತಮ್ಗೆಲ್ಲ ಹೋಗಿರ್ಬೋದು, ಕೊಟ್ಟಾಲದಲ್ಲಿ ಜೇತವನಂ. ಈ ಸಲ ಧ್ಯಾನ ಕಸ್ತೂರಿಲ್ಲ, ನಾನು ಜೂನ್ ಮಂತ್ ಅಲ್ಲಿ ಆರ್ಟಿಕಲ್ ಆ ಸಂಚಿಕೆಯಲ್ಲಿ ಬರ್ದಿದ್ದೀನಿ ನೋಡ್ರಿ, ಜೇತವನಂ ಬಗ್ಗೆ ಬರ್ದಿದ್ದೀನಿ. ದಯವಿಟ್ಟು ಹೋಗ್ಬರ್ರಿ. ಒಂದು 2-3 ದಿನ ಬಿಡುವು ಮಾಡ್ಕೊಂಡ್ರು ಹೋಗ್ಬರ್ರಿ. ಅಥವಾ ಪ್ರತಿ ತಿಂಗಳ 23ರಿಂದ 29 ತನಕ ಅಲ್ಲಿ ಮಹಾಮೌನ ಧ್ಯಾನ ನಡೀತಾ ಇರುತ್ತೆ. ಸಂಪೂರ್ಣ ಉಚಿತವಾಗಿರುತ್ತೆ. ನಮ್ಮ ಬೀಗರ ಮನೆಯಲ್ಲಿ ಅಂತ ಫೆಸಿಲಿಟಿ ಸಿಗಂಗಿಲ್ಲ. ಬಂಧು ಬಳಗ, ಸ್ನೇಹಿತರ ಮನೆಯಲ್ಲಿ ಕೂಡ ಅಂತ ಆರೈಕೆ, ಆಪ್ಯಾಯತೆ, ಆತ್ಮೀಯತೆ ಸಿಗಲ್ಲ. ಅದಕ್ಕೆ ಒಂದು ಸಲ ಅಲ್ಲಿ ಹೋಗಿ ಬಂದ್ರೆ
ಆ ಒಂದು ಅನುಭವನ ಪಡಿಬೇಕು. ಆ ರೀತಿ ಅವು ಒಂದಷ್ಟು ದಿನ ಅಲ್ಲಿ ಹೋಗ್ಬಿಡ್ಬೇಕು. ಬಹಳ ಅನಾರೋಗ್ಯ ಇದ್ದಾಗ ಅಥವಾ ನನ್ನ ಕೈಲಿ ಆಗೋದೇ ಇಲ್ಲ ಅಂದಾಗ ಆ ಒಂದು ಜೇತವನಮ್ಮ ತಮ್ಮನ್ನೆಲ್ಲ ಕೈ ಮಾಡಿ ಕರೀತದೆ. ಅಲ್ಲಿ 10 ತಾಸುಗಳು ಧ್ಯಾನ ಮಾಡಿಸ್ತಾರೆ. ಧ್ಯಾನ ಮಾಡ್ರಿ. ಧ್ಯಾನ ಅನ್ನೋದು ಬೇಕು ಜೀವನಕ್ಕೆ. ಕೆಲವರೆಲ್ಲ ಆಧ್ಯಾತ್ಮಿಕತೆ ಅಂದ್ರೆ ಏನೋ ಒಂದು ಫ್ಯಾಷನ್ ಅನ್ಕೊಂಡಾರ, ಅಥವಾ ಅವ್ರು ಮಾಡ್ತಾರೆ ನಾವ್ಯಾಕೆ ಮಾಡ್ಬಾರ್ದು, ಅವ್ರಿಗಿಂತ ನಾವೇನ್ ಕಮ್ಮಿ. ಇದು ಯಾವುದಕ್ಕೂ ಇದು ಇಲ್ಲಿ ಅವಕಾಶನೇ ಇಲ್ಲ. ನಾವೊಂದು ಬೆಳಕು, ನಾವು ಬೆಳಕಿನ ಕಡೆ ಪ್ರಯಾಣ ಮಾಡ್ಬೇಕಂದ್ರೆ ನಮ್ಮ ಎಲ್ಲಿರೋ ಲಗೇಜ್ಗಳನ್ನ ಕಮ್ಮಿ ಮಾಡ್ಬೇಕು. ಲಗೇಜ್ನೆಲ್ಲ ತೆಗೆದಾಕಿ ನಾವು ಮುಂದಕ್ಕೆ ಹೋದಾಗ ಮಾತ್ರ ನಮ್ಮ ಪ್ರಗತಿ ಆಗುತ್ತೆ. ಇಲ್ಲಂದ್ರೆ ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ. ಮತ್ತೆ ತಾಯಿ ಹೊಟ್ಟೆಯಲ್ಲಿ ಮತ್ತೆ 9 ತಿಂಗಳು ಮಲಗಿನೇ ಭೂಮಿಗೆ ಬರ್ಬೇಕಾಗತ್ತ.